ಮೊದಲಿಗೆ ಈಗ ಮೊಸರು ಒಗ್ಗರಣೆ ಮಾಡೋಕ್ಕೆ ಒಣಗಿದ ಮೆಣಸಿನ್ಕಾಯಿ 3-4, ಬೆಳ್ಳುಳ್ಳಿ ಒಂದು 5-6 ಎಸಳು, ಅದನ್ನು ಚಚ್ಚಿ ಇಟ್ಕೊಳ್ಳಿ. ಆಮೇಲೆ ಸಾಸಿವೆ. ಈಗ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಸ್ಟವ್ ಹಚ್ಚಿ, ನಂತರ ಬಾಣಲಿಗೆ ಎಣ್ಣೆ 2 to 3 ಟೇಬಲ್ ಸ್ಪೂನ್ಸ್ ಆಗೋಷ್ಟು ಎಣ್ಣೆ ಹಾಕಿ, ನಂತರ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಆದ ನಂತರ ಅದಕ್ಕೆ ಮೆಣಸಿನ್ಕಾಯಿ ಹಾಕಿ, ನಂತರ ಬೆಳ್ಳುಳ್ಳಿನ ಹಾಕಿ ನೀಟಾಗಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರ್ಕೋತಾ ಇರಿ. ಅದು ಹುರಿದಾದ ನಂತರ ಈಗ ಸಾಲ್ಟ್ ಆ್ಯಡ್ ಮಾಡೋಣ. ಪುಡಿ ಉಪ್ಪು ಹಾಕಿ ಮತ್ತು ಹಳೆ ಉಪ್ಪು ಹಾಕೋಕ್ಕೆ ಹೋಗ್ಬೇಡಿ, ಅದಷ್ಟು ಹೊಂದ್ಕೊಳ್ಳಲ್ಲ, ಎಣ್ಣೆಲಿ ಇದು ಮಾಡಲ್ಲ, ಏನು ಕರಗಲ್ಲ ಬೇಗ. ಆಮೇಲೆ ಅದಾದಮೇಲೆ ಮೊಸರು 1 ಲೀಟ್ರ್ ತೊಗೊಂಡಿದ್ದೀನಿ ನಾನಿಲ್ಲಿ. ಮೊಸರನ್ನ ಹಾಕಿ ಅದು ಆರಕ್ಕೆ ಬಿಟ್ಬಿಡಬೇಕು. ಸ್ಟವ್ ಆಫ್ ಆದಮೇಲೆ ಹಾಕಿ ಮೊಸರನ್ನ ನೀಟಾಗಿ ಕಲಿಸ್ಕೊಂಡ್ರೆ ಇನ್ಸ್ಟೆಂಟಾಗಿ ನಮಗೆ ಮೊಸರು ಒಗ್ಗರಣೆ ಅನ್ನಕ್ಕೆ ಹಾಕೊಂಡು ಸವಿತಾ ಇದ್ದರೆ ಸೂಪರಾಗಿರುತ್ತೆ. ಮಾಡ್ಕೊಳ್ಳಿ, ನೋಡ್ಕೊಂಡು ತಿನ್ಕೊಳ್ಳಿ.